ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ನೋಡಿ. ಭಾಳಷ್ಟು ವಿದ್ಯಾರ್ಥಿಗಳು KCD ಕಾಲೇಜ್ ಅಂದರೆ ಕರ್ನಾಟಕ ಆರ್ಟ್ಸ್ ಕಾಲೇಜ್ ಧಾರವಾಡ ಅಂತ ಕರಿತೀವಿ ನಾವು. ಅಂದರೆ ಈ ಒಂದು ಕಾಲೇಜಿನ ಅಡ್ಮಿಷನ್ ಪ್ರೋಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀರಾ. ಬನ್ನಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡಿ, ಈ ಒಂದು UUCMC ಅಂದರೆ ಯೂನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೂಲಕನೇ ನೀವು ಕರ್ನಾಟಕದ ಯಾವುದೇ ಕಾಲೇಜ್ಗೆ, ಡಿಗ್ರಿ ಕಾಲೇಜ್ಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಈಗ ಅಫಿಷಿಯಲ್ ಆಗಿ KCD ಕಾಲೇಜ್ ನೋಡಿ ವಿದ್ಯಾರ್ಥಿಗಳೇ, ಈ KCD ಕಾಲೇಜ್ದು ಬಂದಾಗ ಯಾವ ರೀತಿ ಪ್ರಾಬ್ಲಮ್ ಆಗುತ್ತಂದರೆ, KCD ಕಾಲೇಜ್ದು ಯೂನಿವರ್ಸಿಟಿ ಬಂದುಬಿಟ್ಟು KUD ಅಂದರೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂಡರಲ್ಲಿ ಈ ಒಂದು KCD ಕಾಲೇಜ್ ಬರುತ್ತೆ. ಹಾಗಾಗಿ ನಾವು ಸ್ವಲ್ಪ ಇದಾಗುತ್ತೆ, ಅದು ತಿಳಿಸ್ಕೊಡ್ತೀವಿ ನೋಡಿ. ಕರ್ನಾಟಕ ಸೈನ್ಸ್ ಕಾಲೇಜ್ ಧಾರವಾಡ ಅಂದರೆ KCD ಕಾಲೇಜ್ನಲ್ಲಿ ಸೈನ್ಸ್ ಇದೆ, ಅಂದರೆ BSc ಇದೆ, ಅದು ಪ್ರೈವೇಟಾಗಿ ಇಲ್ಲಿದೆ ನೋಡಿ. KCD ಅಂದರೆ ಕರ್ನಾಟಕ ಕಾಲೇಜ್ ಧಾರವಾಡ ಅಂತ ಅಷ್ಟೇ ನೋಡ್ತೀರ. ಬಟ್ ಇದನ್ನು ಕರ್ನಾಟಕ ಆರ್ಟ್ಸ್ ಕಾಲೇಜ್ ಧಾರವಾಡ ಇದೆ ನೋಡಿ. ಕರ್ನಾಟಕ ಸೈನ್ಸ್ ಕಾಲೇಜ್ ಧಾರವಾಡ ಈ ಥರ ಅಫಿಷಿಯಲ್ ಆಗಿರುತ್ತೆ ಅದು. ಈಗ ಇದು ತಿಳಿಸ್ಕೊಡ್ತೀನಿ ನೋಡಿ. KCD ಕಾಲೇಜ್ ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಏನಿದೆ ಅನ್ನೋದನ್ನು ಲೈವ್ ಆಗಿ ತಿಳಿಸ್ಕೊಟ್ಬಿಡ್ತೀನಿ. ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿದೆ ನೋಡಿ ಕನ್ನಡ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನೋಟಿಫಿಕೇಷನ್ ಆಗ್ತಾಯಿದೆ ನೋಡಿ. ಇನ್ಫಾರ್ಮೇಷನ್ ರಿಗಾರ್ಡಿಂಗ್ UG ಅಡ್ಮಿಷನ್ 2024-25 ಅದನ್ನ ರೀಡ್ ಮಾಡ್ತಿದೆ. ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಮಾಡ್ಕೊತೀನಿ. ಡೌನ್ಲೋಡ್ ಮಾಡ್ಕೊಂಡಾಗ ಡಿಗ್ರಿ ಕಾಲೇಜ್ ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾರೆ. ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ನೋಡಿ, ಕರ್ನಾಟಕ ಕಲಾ ಮಹಾವಿದ್ಯಾಲಯ ಧಾರವಾಡ ದ್ವಿತೀಯ PUC ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಸೂಚನೆ ಏನಪ್ಪ. 2024-25ನೇ ಶೈಕ್ಷಣಿಕ ವರ್ಷಕ್ಕೆ ಪದವಿ ತರಗತಿಗಳಿಗೆ ಪ್ರವೇಶಾತಿ ಪ್ರಕ್ರಿಯೆ ಇನ್ನೂ ಆರಂಭಗೊಂಡಿಲ್ಲ. ಪ್ರವೇಶಾತಿ ಸೂಚನೆ ಹೊರಡಿಸಿದ ನಂತರ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಇನ್ನೂ ಡಿಗ್ರಿ ಅಡ್ಮಿಷನ್ನು ಸ್ಟಾರ್ಟ್ ಆಗಿಲ್ಲ. ಯಾವುದು KCD ಕಾಲೇಜಲ್ಲೂ ಕೂಡ ಸ್ಟಾರ್ಟ್ ಆಗಿಲ್ಲ. ಇಲ್ಲಿ ಕೋರ್ಸ್ ಯಾವ್ಯಾವುದು ಅಂತ ತಿಳಿಸ್ಕೊಟ್ಟಿದ್ದಾರೆ ನೋಡಿ. BA ಇದೆ, BCom ಇದೆ, BSW ಇದೆ, BB ಇದೆ, BBA, BCom ಇದೆ, BTTM ಇದೆ, BS ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ಇದೆ. ಸಬ್ಜೆಕ್ಟ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಗ್ರೂಪ್ A, ಗ್ರೂಪ್ B, ಗ್ರೂಪ್ C, ಗ್ರೂಪ್ D ಅಂತ 3 ಸಪ್ರೇಟ್ ತಿಳಿಸ್ಕೊಟ್ಟಿದ್ದಾರೆ. BAಗೆ ಯಾವ್ಯಾವ ಕೋರ್ಸ್ ಇದೆ ಎಲ್ಲ ಮಾಹಿತಿ ಇದೆ, ಇದನ್ನು ತಿಳ್ಕೊಳ್ಬೋದು. ಹೀಗಾಗಿ ನಾವು ತಿಳಿಸ್ಕೊಡೋದೇನೆಂದರೆ, ಇನ್ನೂ ಅಡ್ಮಿಷನ್ನು KCD ಕಾಲೇಜ್ದು ಸ್ಟಾರ್ಟ್ ಆಗಿಲ್ಲ. ಅಂದರೆ ಕರ್ನಾಟಕದ ಯಾವುದೇ ಕಾಲೇಜು ಡಿಗ್ರಿ ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿಲ್ಲ. ಕಾರಣ ಏನಪ್ಪ ಅಂದರೆ, ಈ ವರ್ಷದ ಒಂದು ಅಂದರೆ 2024ನೇ ಸಾಲಿನ ಈ ಒಂದು ಸೆಕೆಂಡ್ PUC ಎಕ್ಸಾಮ್ 3 ಆಗಬೇಕಿನ್ನು. ಸೆಕೆಂಡ್ PUC ಎಕ್ಸಾಮ್ 3 ಆದ ನಂತರನೇ ಡಿಗ್ರಿ ಅಡ್ಮಿಷನ್ ಪ್ರೋಸೆಸ್ಟು ಸ್ಟಾರ್ಟ್ ಆಗೋದು. ಅಷ್ಟರೊಳಗೆ ಏನಾದರೂ ಮಾಹಿತಿ ಬಂದರೆ ಅಪ್ಡೇಟ್ ಮಾಡ್ತೀನಿ. ಅದಕ್ಕಾಗಿ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.